ಈಗಾಗಲೇ ನಾನು ನೆನ್ನೆ ಮಾತಾಡಿದ್ದೀನಿ. ಕನ್ನಡಿಗರಿಗೆ ನೇಮಕಾತಿ 15 ಭಾಷೆಗಳಲ್ಲೂ ಮಾಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ UPA ಸರ್ಕಾರ ಮಾಡಿರಲಿಲ್ಲ. ಇದನ್ನು NDA ಸರ್ಕಾರ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಭಾಷೆಗಳಲ್ಲೂ ಕೂಡ ಫಸ್ಟ್ ಅಪಾಯಿಂಟ್ಮೆಂಟ್ಗೆ ಆಯಾ ಸ್ಥಳೀಯ ಭಾಷೆಗಳಲ್ಲಿ ಬರೆದು ಪಾಸ್ ಆಗೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಕೂಡ ಮಂತ್ರಿ MP ಆದಮೇಲೆ ಮಂತ್ರಿ ಆದಮೇಲೆ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ಮೇಲೆ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿ ನಮ್ಮ ರಾಜ್ಯದ ಅಲ್ಲ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಯವರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಿಂದ ಕರ್ನಾಟಕದವರಿಗೆ ಸಾಕಷ್ಟು ಅನುಕೂಲಗಳಾಗ್ತಾ ಇದೆ. ಇವತ್ತು ನಾವು ಇದು ಯಾವುದೋ ಇವತ್ತು ಅಲ್ಲಿಂದ ಅವ್ರ ಪ್ರಮೋಷನ್ನು ಮಗದೊಂದು ಬಂದಾಗ ಅಲ್ಲಿಗೆ ಟೆಸ್ಟ್ಗಳನ್ನ ಯಾವ ರೀತಿ ಮಾಡಬೇಕು ಏನೋ ಒಂದು ಚರ್ಚೆ ಆಗ್ತಾ ಇದೆ. ಈ ಮಧ್ಯದಲ್ಲೂ ಕೂಡ ಹೋದ ವರ್ಷ ಕೆಲವು ಟೆಸ್ಟ್ಗಳನ್ನು ನಾವು ಈ ಒಂದು ಪ್ರಮೋಷನ್ಗೂ ಕೂಡ ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದು, ತಮಿಳುನಾಡು ಕೂಡ ಇತ್ತು. ಇವತ್ತು ಇಡೀ ರಾಷ್ಟ್ರ ಚರ್ಚೆ ಆಗ್ತಾ ಇದೆ. ಒಂದು 4-5 ದಿವಸದಲ್ಲೇ ಒಂದು ಉಪಯುಕ್ತವಾದ ಒಂದು ಸೂಚನೆ ಸಂದೇಶವನ್ನು ಕಾಣೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಒಂದು ಗೊಂದಲ ಇದೆ. ರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು 2 ಭಾಷೆಗಳು, ಒಂದು ಹಿಂದಿ ಮತ್ತೊಂದು ಇಂಗ್ಲೀಷು. ಮತ್ತು ಇಲ್ಲಿಂದ ಹೋದಂಥವನು ಕನ್ನಡದಲ್ಲಿ ಎಕ್ಸಾಮ್ ಬರೆದ್ರೆ ಅವನು ಏನು ಬರೆದಿದ್ದಾನೆ ಅಂತ ನೋಡ್ತಕ್ಕಂಥ ವ್ಯವಸ್ಥೆಗಳಿಲ್ಲ. ಮೊದಲನೇ ಎಕ್ಸಾಮು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಆತ ಬರೆದಾಗ ಅದಕ್ಕೆ ತನ್ನದಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆದರೆ ಈ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳು ಆದಾಗ ಸ್ವಲ್ಪ ಗೊಂದಲ ಇದೆ. ಈ ಗೊಂದಲವನ್ನು ಹೆಂಗೆ ನಿವಾರಣೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಏನೋನ್ನ ನಾನು ಕೂಡ ಅನೇಕ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಅದಕ್ಕೆ ತಕ್ಷಣವೇ ತೆರೆ ಎಳೀತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವರ ದಾಂಡೇಲಿ ಬ್ರಿಟಿಷ್ ಕಾಲದಲ್ಲಿ ಅಲ್ಲಿ ಮರ ಮಟ್ಟುಗಳು ಸಾಗಣೆ ಮಾಡೋದಕ್ಕೆ ಕೆಲಸಗಾರಿಗೋಸ್ಕರ ಮಾಡಿದ್ದು ತುಂಬ ದಿವಸದಿಂದ ಸ್ಥಗಿತವಾಗಿತ್ತು. ಅದಾದಮೇಲೆ ನಮ್ಮ ಲೋಕಸಭಾ ಸದಸ್ಯರು ಮಿತ್ರರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಅಲ್ಲಿಯ ಹಿರಿಯ ರಾಜಕಾರಣಿಗಳಾದ ದೇಶಪಾಂಡೆ ಅವರು ಎಲ್ಲರೂ ಕೂಡ ಒತ್ತಾಯ ಮಾಡಿದರು. ನಾವು ಅಧಿಕಾರಿಗಳ ಹತ್ರ ಮಾತಾಡಿ 4 ಸಭೆಗಳನ್ನು ಮಾಡಿ ಇವತ್ತು ಸಾಯಂಕಾಲ 4 ಗಂಟೆಗೆ ಅದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಿಂತನೆ, ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಾಡಿನ ಜನರಲ್ಲಿ ಒಂದು ಶಕ್ತಿ ಬರಬೇಕು, ಅವ್ರಿಗೆ ಸುಲಭವಾದ ಇದರೊಳಗೆ ದರದಲ್ಲಿ ಮತ್ತು ಪ್ರಯಾಣ ಮಾಡೋದಕ್ಕೆ ಅನುಕೂಲಗಳಾಗಬೇಕು. ಹಾಗಂದ್ಬಿಟ್ಟು ರೈಲ್ವೆಯನ್ನು ಒಂದು ಗ್ರೋತ್ ಇಂಜಿನ್ ಅಂತ ಹೇಳ್ತಾರೆ, ಬೆಳವಣಿಗೆಯ ಒಂದು ಸಕಾರ ಇದು ಅಂತಾರೆ. ಹಾಗಾಗಿ ಅದನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದೊಂದು ಒಳ್ಳೆಯ ಕೆಲಸ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರ ದೂರದೃಷ್ಟಿಯ ಚಿಂತನೆಯಿಂದ ಅವರ ಸಂದೇಶವನ್ನು ಇವತ್ತು ತೆಗೆದುಕೊಂಡು ನಾವು ಅದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಸರ್, ನಮ್ಮ ಮೆಟ್ರೋ ದರ ಏರಿಕೆ ಆಗಿದೆ.